ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತೊಂದು ಕ್ಯಾಟ್ 6 ಕೇಬಲ್ನ ಯಾವ ರೀತಿ ಕನೆಕ್ಷನ್ ಹಾಕೋದು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಾನಿವತ್ತು ಈ ಮಾಹಿತಿನ ಕೊಡ್ತಾ ಇರೋದು. ಯಾಕೆ ಅಂತ ಅಂದರೆ, ಎಷ್ಟೋ ಜನ ಕೇಳ್ತಾ ಇದ್ರಿ ಯಾವ ರೀತಿ ಕ್ಯಾಟ್ 6 ಕೇಬಲ್ನ ಕಲೆಕ್ಷನ್ನ ಮಾಡೋದು, ಸ್ವಲ್ಪ ಮಾಹಿತಿ ಕೊಡಿ ಸ್ವಾಮಿ ಅಣ್ಣ ಅಂತ ಅಂತಿದ್ರು. ಅದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂತ ಅಂದರೆ ನೋಡಿ, ಇದರಲ್ಲಿ 6 ವೈರ್ಗಳು ಇರ್ತವೆ. 6 + 8 ವೈರ್ಗಳು ಇರ್ತವೆ. ಕಲರಿಂಗ್ ಕೋಡಿಂಗ್ನ ಹಾಕೊಳೋದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನಾನು ಇದನ್ನ ನಿಮಗೆ ತೋರಿಸ್ಕೊಡ್ತಾ ಇರೋದು. ನೋಡಿ, ಬ್ಲೂ ಮತ್ತೆ ಬ್ಲೂ ವೈಟು ಇದೆ, ಮತ್ತೆ ಗ್ರೇ ಇದೆ, ಗ್ರೇ ವೈಟ್ ಇದೆ, ಆರೆಂಜ್ ವೈಟ್ ಇದೆ, ಗ್ರೀನ್ ವೈಟ್ ಇದೆ. ಇದಕ್ಕೆ ಆದ ಒಂದು ಕಲರ್ ಕೋಡು ಸಹ ಇದೆ. ಯಾವ ರೀತಿ ಅದ್ರ ಪಕ್ಕಕ್ಕೆ ಅದೇ ಕಲರ್ ಹಾಕೊಳೋದು ನಿಮ್ಗೆ ಗೊತ್ತಿಲ್ವಾ ಅಂತ ಎಷ್ಟೋ ಜನ ಹೇಳ್ತೀರಾ. ಅದು ಆ ರೀತಿ ಮಾಡ್ಕೊಳೋದಲ್ಲ. ನಿಮಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗಲಿ ಅಂತಾನೆ ಒಂದು ಕಲರ್ ಕೋಡಿಂಗ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಅದನ್ನ ನೋಡ್ಕೊಳ್ಳಿ. ನಿಮಗೂ ನಿಮ್ಮ ಸ್ನೇಹಿತರಿಗೂ ಯಾರಿಗಾರ ಆ ಥರ ಕೇಬಲ್ನ ಇನ್ಸರ್ಟ್ ಮಾಡ್ಕೊಬೇಕು ಅಂದಾಗ ನೀವು ಆ ರೀತಿ ಮಾಡ್ಕೊಬೋದು. ನಾನು ಇದನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಈಗ ಈ ಟೂಲಿಂದ ಕಟ್ ಮಾಡ್ಕೊಳೋದಕ್ಕೆ ಎಡ್ಜಲ್ಲಿ ಕೈ ಆಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ಇನ್ನೊಂದು ಟೂಲ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಡ್ಜ್ ಕಟರಲ್ಲಿ ನಾವು ಫುಲ್ಲು ಎಡ್ಜಿಗೆ ಇದನ್ನು ಕಟ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ವೈರ್ಗಳನ್ನೆಲ್ಲ ಬಿಡಿ ಭಾಗಗಳನ್ನು ಬಿಡಿಸ್ಕೊಬೇಕು. ನೋಡ್ತಾ ಇರ್ಬೋದು. ಹಾಗೆ ನೋಡ್ತಾ ಇರಿ. ಯಾರೆಲ್ಲ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಹಾಗೆ ಒಂದು ಕಮೆಂಟ್ ಮಾಡಿ. ಇದೇ ಥರ ಒಂದು ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಸ್ಟ್ರೈಟ್ ಬರಬೇಕು, ಅಗ್ಲಗ್ಲ ಎಳಿಬಾರ್ದು. ಸಿಂಗಲ್ ಸ್ಟ್ಯಾಂಡ್ ವೈರ್ ಇರೋದ್ರಿಂದ ಇದು RJ6. ಇದು ಸುಮಾರು ಕಡೆ ಮಾಡೋಣ ಅಂದ್ಕೊಂಡಿದ್ದೆ. ಇದು ಕ್ಯಾಟ್ 6 ಕೇಬಲ್ಲು. ತುಂಬ ಸ್ಟ್ರೈಟ್ ಮಾಡ್ಕೊಬೇಕು. ಸ್ಟ್ರೈಟ್ ಇದ್ದರೆ ನಿಮಗೆ ವರ್ಕು ಸಹ ತುಂಬ ಈಸಿ ಆಗುತ್ತೆ. ಈಗ ನಿಮಗೆ ನಾನು ತೋರಿಸ್ಕೊಡ್ತಾ ಇರೋದು ಬ್ರೌನ್ ವೈಟು, ಹಾಗೇನೆ ತಿರ್ಗಾ ಗ್ರೀನು, ತಿರ್ಗಾ ಬ್ಲೂ ಬರಬೇಕು, ತಿರ್ಗಾ ಆರೆಂಜ್ ಬರಬೇಕು, ಆರೆಂಜ್ ವೈಟ್ ಬರಬೇಕು. ಈ ಥರ ಕಲರ್ ಕೋಡಿಂಗು ಇರ್ತಕ್ಕಂಥದ್ದು. ಇದನ್ನು ಸ್ಟ್ರೈಟ್ ಮಾಡ್ಕೊಬೇಕು ನೀವು ಅದು ಕೇಬಲ್ ಒಳಗಡೆ ಹಾಕೊಳೋದಾದರೆ. ಮತ್ತೊಮ್ಮೆ ಹೇಳ್ತೀನಿ, ಕಲರ್ ಕೋಡ್ನ ಜ್ಞಾಪನ ಇಟ್ಕೊಳ್ಳಿ. ಬ್ರೌನ್ ಬರಬೇಕು, ಬ್ರೌನು ಮತ್ತು ವೈಟ್ ಬರಬೇಕು, ಫುಲ್ಲು ಗ್ರೀನ್ ಬರಬೇಕು, ಮತ್ತು ಬ್ಲೂ ಮತ್ತು ವೈಟ್ ಬರಬೇಕು. ಮರಿಬೇಡಿ ಯಾರು ಕಲರ್ ಕೋಡ್ನ. ಅದೇ ಥರ ಬಂದರೆ ಮಾತ್ರ ಆ ರೂಟಿಂಗಿಗೆ ಅಂಥದ್ದು. ಯಾವುದು ಗ್ರೀನ್ ಆದಮೇಲೆ ಬ್ಲೂ ವೈಟ್ ಬರಬೇಕು, ತಿರ್ಗಾ ಬ್ಲೂ ಬರಬೇಕು, ಬ್ಲೂ ಬಂದಾದಮೇಲೆ ತಿರ್ಗಾ ಗ್ರೀನ್ ವೈಟ್ ಬರಬೇಕು. ಮಧ್ಯದಲ್ಲಿ ಮಾತ್ರ 2 ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಹಾಗೆ ಆರೆಂಜ್ ಬರಬೇಕು, ಆರೆಂಜ್ ವೈಟ್ ಬರಬೇಕು. ಇಷ್ಟು ಕಲರ್ ಕೋಡು ಇಷ್ಟು ಮ್ಯಾಚ್ ಆಗಿ ಇರಬೇಕು. ಅಂದರೆ ಇದು ತಿರ್ಗಾ ಇಷ್ಟನ್ನು ಜಾಸ್ತಿ ಬಿಟ್ಕೊಳಂಗಿಲ್ಲ. ನಾನು ಎನಾಮಲ್ ತೆಗೆಯೋದಕ್ಕೋಸ್ಕರ ಹಂಗೆ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ಕೊಬೇಕು, ಎಡ್ಜಿಗೆ ಕಟರ್ ಇಟ್ಕೊಂಡು ಫುಲ್ಲು ಕಟರ್ ಇಟ್ಕೊಂಡು ಈಗ ನಾವು ಇಲ್ಲಿಗೆ ಕಟ್ ಮಾಡ್ಕೊಬೇಕು. ಒಂದೇ ಈಕ್ವಲ್ ಆಗಿರಬೇಕು. ನೋಡ್ತಾ ಇರ್ಬೋದು, ಫುಲ್ಲು ಒಂದೇ ಈಕ್ವಲ್ ಆಗಿರಬೇಕು. ಜಸ್ಟ್ 1 ಇಂಚು ಉದ್ದ ಇದ್ರೆ ಸಾಕು. ಈಗ ನಾವು ಇದಕ್ಕೆ ಏನು ಮಾಡ್ಕೊಬೇಕು ಅಂದರೆ, ಈ ಕಲರ್ ಕೋಡ್ಗೆ ನಾವು ಕ್ಲಿಂಪನ್ನ ಈ ರೀತಿ ಹಾಕ್ಬಾರ್ದು. ಈ ರೀತಿ ಹಾಕಿದ್ರೆ ರಾಂಗ್ ಕನೆಕ್ಷನ್ ಆಗುತ್ತೆ. ಈ ರೀತಿ ಹಾಕ್ಕೊಬೇಕು. ಈ ರೀತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಗಿ ಒಳಗಡೆ ಇನ್ಸರ್ಟ್ ಆಗುತ್ತೆ. ಇನ್ಸರ್ಟ್ ಆದಾಗ ನಿಮಗೆ ಇಲ್ಲಿ ಗೋಲ್ಡ್ ಕಲರ್ ಆಗಿ ಕಾಪರು ಎದ್ದು ಕಾಣುತ್ತೆ. ನೋಡ್ಕೊಬೇಕು ಕರೆಕ್ಟಾಗಿ. ಇಲ್ಲಿ ಹಿಂಗೆ ಹಾಕ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ತಿರ್ಗಾ ಈ ಟೂಲ್ ತೊಗೊಂಡು ನೋಡ್ತಾ ಇರ್ಬೋದು, ಈ ಟೂಲ್ ಒಳಗಡೆ ಇಟ್ಟು ಕ್ಲಿಂಚ್ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಲಾಕ್ ಆಗೋಗುತ್ತೆ. ಇಷ್ಟೇ ಇದ್ರದ್ದು ಕೇಬಲ್ನ ಮಾಹಿತಿ. ತಪ್ಪದೆ ಕಮೆಂಟ್ ಮಾಡಿ. ಫಸ್ಟ್ ಟೈಮು ಮಾಡಿದರೆ ಯಾರು ನೋಡ್ಕೊಂಡಿಲ್ಲ ಅಂತಂದರೆ ನಾನು ಕಲರ್ ಕೋಡನ್ನು ಸಹ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ನೋಡಿಕೊಂಡು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಗುರುದೇವ್.